ನಾವು ಮಾನವರು ಬಿಸಿಯಲ್ಲಿ ಫ್ಯಾನ್, ಏರ್ ಕಂಡೀಷನರ್, ಚಳಿಯಲ್ಲಿ ಹೀಟರ್ ಬಳಸುತ್ತೇವೆ. ಆದರೆ ಪ್ರಕೃತಿಯ ಸೃಷ್ಟಿಗಳು, ಆ ಪ್ರಾಣಿಗಳು ಇದೇ ಹವಾಮಾನವನ್ನು ನೂರಾರು ವರ್ಷಗಳಿಂದ ತನ್ನದೇ ರೀತಿಯಲ್ಲಿ ಎದುರಿಸುತ್ತಿವೆ. ಪ್ರಕೃತಿಯ ಈ ರಹಸ್ಯ ರಚನೆಗಳತ್ತ ಒಮ್ಮೆ ಗಮನಿಸಿ. ಬಿಸಿಯಾದ ವನಗಳಲ್ಲಿ ಆನೆಗಳು ತಮ್ಮ ದೊಡ್ಡ ಕಿವಿಗಳ ಮೂಲಕ ದೇಹದ ಉಷ್ಣತೆಯನ್ನು ಹೊರಹಾಕುತ್ತವೆ. ಆ ಕಿವಿಗಳಲ್ಲಿ ಹರಿಯುವ ರಕ್ತ ತಂಪಾಗಿ ಪ್ರಾಣಿಗೆ ಜೀವದ ಶಾಂತಿ ನೀಡುತ್ತದೆ. ಮರುಭೂಮಿಯ ಒಂಟೆ ಬಿಸಿಯ ಮಧ್ಯೆ ಒಂದು ಅದ್ಭುತ ಜೀವ. ಇದು ಬೆವರು ಬಿಡುವುದಿಲ್ಲ, ಬದಲಾಗಿ ದೇಹದ ತಾಪಮಾನವನ್ನು ಹೆಚ್ಚಿಸಿಕೊಂಡು ನೀರನ್ನು ಉಳಿಸುತ್ತದೆ. ರಾತ್ರಿ ಬಂದಾಗ ದೇಹ ತಂಪಾಗುತ್ತದೆ, ಪ್ರಕೃತಿಯ ಗಡಿಯಾರದಂತೆ. ನಾಯಿ ತನ್ನ ನಾಲಿಗೆಯ ಮೂಲಕ ಬಾಯಿಯಿಂದ ಉಸಿರಾಡುತ್ತದೆ. ಅದು ತಂಪಾದ ಗಾಳಿಯಂತೆ ರಕ್ತವನ್ನು ಶಮಗೊಳಿಸುತ್ತದೆ. ಕಾಡಿನ ಹುಲಿ ನದಿ ಅಥವಾ ಕೆರೆಯಲ್ಲಿ ಕುಳಿತು ಶಾಂತವಾಗುತ್ತದೆ. ಅದರ ದೇಹ ಬೆವರು ಬಿಡಲಾರದು, ಆದ್ದರಿಂದ ನೀರೇ ಅದರ ಶೀತಲ ಆಶ್ರಯ. ಮರಳು ಪ್ರದೇಶದ ಹುಲಿಗೊಂಡಿಗಳು ಸೂರ್ಯನ ಬೆಳಕಿನಲ್ಲಿ ತಾಪಮಾನ ಹೆಚ್ಚಿಸಿಕೊಂಡು ನೆರಳಿನ ಕಡೆ ಓಡಿ ತಂಪಾಗುತ್ತವೆ, ನೃತ್ಯ ಮಾಡುವಂತೆಯೇ. ಆದರೆ ಪ್ರಕೃತಿಯ ನಿಜವಾದ ಮಾಯೆ ಚಳಿಗಾಲದಲ್ಲಿ ಕಾಣುತ್ತದೆ. ಅರಣ್ಯದ ಕರಡಿ ಹಿಮದೊಳಗೆ ತಿಂಗಳುಗಳವರೆಗೆ ನಿದ್ರಿಸುತ್ತೆ. ಅದರ ಉಸಿರು ನಿಧಾನವಾಗುತ್ತದೆ, ಹೃದಯ ಶಾಂತವಾಗುತ್ತದೆ. ಪ್ರಕೃತಿಯ ವಿಶ್ರಾಂತಿ. ಹಿಮದ ನಾಡಿನ ಪೆಂಗ್ವಿನ್ಗಳು ಸಾವಿರಾರು ಜೀವಿಗಳು ಸೇರಿ ಒಬ್ಬರನ್ನೊಬ್ಬರು ತಾಪದಿಂದ ಕಾಪಾಡುತ್ತವೆ. ಹೊರಗಿನವರು ಒಳಗೆ, ಒಳಗಿನವರು ಹೊರಗೆ. ಶ್ರದ್ಧೆಯ ಸೌಹಾರ್ದದ ವಲಯ. ಆರ್ಕ್ಟಿಕ್ ಫಾಕ್ಸ್ ಬಿಳಿ ಹಿಮದ ಮಧ್ಯೆ ಅದರ ಕೋಟ್ನಲ್ಲೇ ಉಷ್ಣತೆ ಸಿಕ್ಕುತ್ತದೆ. -70 ಡಿಗ್ರಿಯ ಚಳಿಯಲ್ಲಿಯೂ ಅದು ಕಂಪುವುದಿಲ್ಲ. ಪ್ರಕೃತಿಯ ಪರಿಪೂರ್ಣ ವಿನ್ಯಾಸ. ಮತ್ತೆ ಒಂದು ಅದ್ಭುತ ಪ್ರಾಣಿ, ವುಡ್ ಫ್ರಾಗ್. ಚಳಿಯಲ್ಲಿ ಇದು ಸಂಪೂರ್ಣವಾಗಿ ಹಿಮವಾಗುತ್ತದೆ, ಹೃದಯ ನಿಂತು ಹೋಗುತ್ತದೆ. ಆದರೆ ವಸಂತದ ತಾಪದಲ್ಲಿ ಮತ್ತೆ ಜೀವಂತವಾಗುತ್ತದೆ. ಪ್ರಕೃತಿಯ ಅದ್ಭುತ ಪುನರ್ಜನ್ಮ. ಇಂತಹ ಅನೇಕ ಉಪಾಯಗಳಲ್ಲಿ ಪ್ರಕೃತಿ ತನ್ನ ಜೀವಿಗಳನ್ನು ಕಾಪಾಡಿದೆ. ಏರ್ ಕಂಡೀಷನರ್ ಇಲ್ಲದೆ, ಹೀಟರ್ ಇಲ್ಲದೆ, ಆದರೂ ಪರಿಪೂರ್ಣವಾಗಿ. ಹಾಗಾದರೆ ಒಂದು ಪ್ರಶ್ನೆ: ಮಾನವರು ಪ್ರಕೃತಿಯ ಯೋಜನೆಗಿಂತ ಹೆಚ್ಚು ಬುದ್ಧಿವಂತರಾಗಬಹುದಾ? ಅಥವಾ ನಾವು ಇನ್ನೂ ಪ್ರಕೃತಿಯ ಪಾಠವನ್ನು ಕಲಿಯುತ್ತಿದ್ದೇವಾ?